ಉಪಚುನಾವಣೆ ಬಂದಿರೋದ್ರಿಂದ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಮತ್ತು ರಾಜ್ಯದ ನಾಯಕರನ್ನು ಭೇಟಿ ಮಾಡಲಿಕ್ಕೆ ದೆಹಲಿಗೆ ಬಂದಿದ್ದೆ. ಭೇಟಿ ಮಾಡಿದ್ದೀನಿ, ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಖಾತೆ ಸಚಿವರ ಕುಮಾರಸ್ವಾಮಿ ಅವ್ರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ. ಇನ್ನೂ ಕಾಲಾವಕಾಶ ಇದೆ, ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಕಾಣುತ್ತೆ. ನೋಡಬೇಕು, ಇನ್ನೂ ದೆಹಲಿ ಮಟ್ಟದಲ್ಲಿ ಚರ್ಚೆ ಆದರೆ ಒಂದು ತೀರ್ಮಾನ ಆಗ್ತದೆ. ಅಂದರೆ ಸರ್ ಏನು ಕಾಲಾವಕಾಶ ಅಂತಂದರೆ ಈಗ ಯೋಗೇಶ್ವರ್ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಒಂದು ಕಡೆ ಚರ್ಚೆ ಆಗ್ತಿದೆ. ನೀವು ನೋಡಿದರೆ ಕಾಲಾವಕಾಶ ಬೇಕು ಅಂತಿದ್ರಿ, ಹೆಂಗೆ ಅದು ಏನು ಕಾಲಾವಕಾಶ? ಈಗ ಚನ್ನಪಟ್ಟಣ ಉಪಚುನಾವಣೆ ವಿಶೇಷವಾದಂಥ ಉಪಚುನಾವಣೆ. ಕಾಂಗ್ರೆಸ್ ಪಕ್ಷದ ಏನು ವರಿಷ್ಠರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ವಾರಕ್ಕೆ 2 ದಿವಸ ಚನ್ನಪಟ್ಟಣಕ್ಕೆ ಠಿಕಾಣಿ ಹೂಡಿ ಭಾಳಷ್ಟು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಕಳೆದ 30-35 ವರ್ಷದಿಂದ ಅವರು ಚನ್ನಪಟ್ಟಣದ ಕಡೆ ತಿರುಗೇ ನೋಡಿದಿರೋರು. ಉಪಚುನಾವಣೆ ಬರ್ತಾ ಇದೆ, ಉಪಚುನಾವಣೆಯಲ್ಲಿ ಏನಾದ್ರು ಮಾಡಿ ಏನು ಲೋಕಸಭೆಯಲ್ಲಿ ಹೋದಂಥ ಗೌರವವನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತ ಏನೋ ಚನ್ನಪಟ್ಟಣಕ್ಕೆ ನಿರಂತರವಾಗಿ ನೂರಾರು ಭರವಸೆಗಳನ್ನು ಕೊಟ್ಟ ಜನಸಾಮಾನ್ಯರನ್ನು ಆಕರ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಮತ್ತು ಇವತ್ತು ಇನ್ನೂ ಅದು ಚರ್ಚೆಗೆ ವಿಚಾರಣೆ ಬಂದಿಲ್ಲ. ನಾನು ಹೇಳಿದೇನೆಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟೋ ಇಷ್ಟೋ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇದೆ. ನಾವು ಮತ್ತು JDS ಸಮಬಲ ಇದೆ. ಕುಮಾರಸ್ವಾಮಿಯವರು ಗೆದ್ದಿದ್ದರೂ ಅವರ ಒಂದು ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಆಗ್ತಾ ಇದೆ. ನಾವಿಬ್ಬರು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, JDS BJP. ಸೂಕ್ತ ಅಭ್ಯರ್ಥಿ ಯಾರು ಅಂತೇಳಿ ಚರ್ಚೆ ಆಗಬೇಕು. ನನಗಂತದ್ದು ಇದರಲ್ಲಿ ಬಹುಪಾಲು ನಿರ್ಣಯವನ್ನು ಕುಮಾರಸ್ವಾಮಿಯವರು ಮಾಡಬೇಕಾಗತ್ತೆ. ಇಲ್ಲಿ BJP ಮತ್ತು JDSನ ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು. ವರಿಷ್ಠರು ಚರ್ಚೆ ಮಾಡಲಿ. ಈಗಾಗಲೇ ನಾನು ನೋಡಿದೆ, ಇವತ್ತು ವಿಜೇಂದ್ರ ಅವರು ಕೂಡ ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ದೆಹಲಿಗೆ ಬಂದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು BJP ಅಭ್ಯರ್ಥಿ ಸುಮಾರು 22-23 ಸಾವಿರ ಹೆಚ್ಚಿಗೆ ಮತಗಳನ್ನ ತಗೊಂಡಿದ್ದಾರೆ. BJP ಚಿಹ್ನೆಯನ್ನು ಅಲ್ಲಿ ಜನ ಬೆಂಬಲಿಸಿದ್ದಾರೆ. ಆದರೆ ಕುಮಾರಸ್ವಾಮಿಯವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ. ಹಾಗಾಗಿ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನನಗೆ ಆ ಥರ ಯಾರು ಕೇಳಲಿಲ್ಲ. ಇನ್ನು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ JDS ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವತ್ತೂ ಚರ್ಚೆ ಮಾಡಲಿಲ್ಲ. ಅವರು ಕೂಡ ಸಕಾರಾತ್ಮಕವಾಗಿ ಇಲ್ಲ ನೀನು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಕೂಡ ಚರ್ಚೆ ಮಾಡಬೇಕು. ಇಬ್ಬರು ಕುಂತು ಚರ್ಚೆ ಮಾಡಿದ್ಮೇಲೆ ಯಾವ ಸಿಂಬಲ್ ಚರ್ಚೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಬಹುಶಃ. ಇಲ್ಲ, ನನಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದರೂ ಕೂಡ ನಾನು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನಾನು ಎಲ್ಲ ಚುನಾವಣೆಗಳಲ್ಲೂ ಸಿದ್ಧವಾಗೇ ಇದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಗೊಂದಲ ಇದೆ, ಜಟಿಲ ಇದೆ ಸಮಸ್ಯೆ. ನೀವೇ ಕೇಳ್ತಾ ಇದ್ದೀರಿ ಪ್ರಶ್ನೆನ, ಯಾವ್ಯಾವ ಸಿಂಬಲಲ್ಲಿ ಸ್ಪರ್ಧೆ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಇದು ಅಂತಿಮವಾಗಿ JDS ಮತ್ತು BJPಯ ನಾಯಕರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಮನಸ್ಸು ಮಾಡಿ ನಿರ್ಣಯ ತಗೋಬೇಕಾಗತ್ತೆ. ನೋಡೋಣ ಹಿರಿಯರು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ಯೋಗೇಶ್ವರ್ ಅವರು ಒಂದು ವೇಳೆ ನಾಯಕರು ನಿರ್ಧಾರ ಮಾಡಿದ ಹಾಗೆ JDS ಪಕ್ಷದ ಚಿಹ್ನೆಯಿಂದ ನಿಲ್ಲಬೇಕು ಅಂತ ಹೇಳಿದ್ರೆ ನಿಲ್ತಾರಾ ಅಂತ? ಈಗ NDA ನಾವಿಬ್ಬರು ಮೈತ್ರಿ ಆಗಿರೋದ್ರಿಂದ ನಮ್ಮ ವರಿಷ್ಠರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸಬೇಕಾಗತ್ತೆ. ನಮ್ಮ ನಾಯಕರು ಏನು ಹೇಳ್ತಾರೆ ಅದಂತೂ ನಡ್ಕೋಬೇಕಾಗ್ತದೆ. ಈಗ ನಿಖಿಲ್ ಕುಮಾರಸ್ವಾಮಿ ಆದ್ರೇನು, ನಾನಾದ್ರೇನು, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾದ್ರೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ. ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ, ಯಾವುದೇ ರೀತಿಯ ಒಳಸಂಚಿಲ್ಲ. ನಾನು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಗೆಲ್ಲಬೇಕು. ಇಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿನ ನೀವು ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ. ನೋಡೋಣ ಮುಂದೆ ಯಾವಾಗ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಯಾಕಂದ್ರೆ ನೀವು ಸಹಿತ ದೆಹಲಿಗೆ ಬಂದಿರೋ ನಾಯಕರನ್ನ ಭೇಟಿ ಮಾಡ್ತಿದ್ದೀರಾ. ಇವತ್ತು ನಾಳೆ ಚರ್ಚೆ ಆಗುತ್ತೆ ಮೇಲ್ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ಬೋದು. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಚುನಾವಣೆ ಆಗ್ಬೋದು. ಇಲ್ಲ, ನಾನು ಮುಂದೆ ಪುನಃ ಬರ್ತೀನಿ. 2 ಡೇಸ್ ಬಿಟ್ಟು ಒಂದು 2-3 ಜನ ಭೇಟಿ ಮಾಡಿದ್ದೀನಿ. ಅವರು ಎಲ್ಲ ಸ್ವಲ್ಪ ಈ ಲೋಕಸಭಾ ಸ್ಪೀಕರ್ ಅವರ ಚುನಾವಣೆಯಲ್ಲೆಲ್ಲ ಬ್ಯುಸಿ ಇದ್ದಾರೆ.
ಮತ್ತೆ ಮುಂದೆ ವಾರ ಬಂದು ನೋಡ್ತೀನಿ. ಸರ್, ಈಗ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರು ನಿಲ್ಬೋದು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಅದನ್ನ ಹೇಗೆ ನೋಡ್ತೀರಾ ನೀವು? ಅಂತ ಅಲ್ಲಿ ನಿಂತರೆ ಅವ್ರಿಗೆ ವರ್ಕೌಟ್ ಆಗುತ್ತಾ? ಈಗ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರ ಕುಟುಂಬದವರೇ ನಿಲ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾರು ನಿಲ್ತಾರೆ ಅಂತ ಅವ್ರು ತೀರ್ಮಾನ ಮಾಡ್ಕೋತಾರೆ. ಅವರು ಭಾಳ ಈ ಒಂದು ಉಪಚುನಾವಣೆನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅವ್ರ ಕುಟುಂಬದಲ್ಲಿ ಯಾರೇ ನಿಂತರೂ ದೊಡ್ಡ ಹೋರಾಟ ಆಗ್ತದೆ. ಹಾಗಾಗಿ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ನಮ್ಮಲ್ಲಿ ಒಡಕಿರಬಾರ್ದು. BJP JDS ಪ್ರಬಲವಾಗಿ ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾವು ಗೆಲ್ತೀವಿ. ಸರ್, ಈಗ ಕಳೆದ ಚುನಾವಣೆಯಲ್ಲಿ ಮೊದಲ ಸ್ಥಾನದಲ್ಲಿ JDS ಇದೆ, ಎರಡನೇ ಸ್ಥಾನದಲ್ಲಿ BJP ಇದೆ, ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ. ಈಗ ನೀವಿಬ್ರು ಒಂದಾಗಿರುವಂತಹ ಕಾರಣಕ್ಕಾಗಿ ನಿಮ್ಗೆ ಈಸಿ ಅನ್ಸುತ್ತಾ ಈ ಚುನಾವಣೆ? ಈಸಿ ಕಷ್ಟ ಅಂತಕ್ಕಿಂತ ಹೆಚ್ಚಾಗಿ ಚನ್ನಪಟ್ಟಣ ಕ್ಷೇತ್ರದ ಮತದಾರರು ಕುಮಾರಸ್ವಾಮಿ ಅವರ ಮೇಲೆ ಮತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಾವಿಬ್ಬರು ಒಟ್ಟಾಗಿ ಚುನಾವಣೆ ಹೋಗೋದ್ರಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಾವು ಗೆಲ್ತೀವಿ. ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ನಿರಂತರವಾದಂಥ ಪ್ರವಾಸ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗಿಂತ ನಾನು ಸೀನಿಯರ್ ಅಂತ ಬೇರೆ ಹೇಳಿದ್ದಾರೆ. ಎಲ್ಲ ಮನವಿ ಪತ್ರಗಳನ್ನ ಇಸ್ಕೊಳ್ತಾ ಇದ್ದಾರೆ. ಅಲ್ಲಿ ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಇವತ್ತು ಕೂಡ ಹೋಗಿದ್ದಾರೆ. ಹೌದೌದು. ಈಗ ಶಿವಕುಮಾರ್ ಅವರು ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಮಾಡೋ ಕೆಲಸ ಬಿಟ್ಬಿಟ್ಟು ಮಾರ್ಗಾಗ್ಯದ ಅಂತೇಳಿ. ಅವರು ಈಗ ಸರ್ಕಾರ ಅಳ್ಳಾಡ್ತಾ ಇದೆ. ಸರ್ಕಾರದಲ್ಲಿ ಹಲವಾರು ಜನ MLAಗಳು, ಕಾಂಗ್ರೆಸ್ MLAಗಳು ಡೆಲ್ಲಿಗೆ ಬಂದಿದ್ದಾರೆ. ಇನ್ನು ಮುಂದಿನ ವಾರ ಇನ್ನೂ 3 ಜನ ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ಎಲ್ಲರೂ ಸಭೆ ಸೇರೋರಿದ್ದಾರೆ. ಅವ್ರ ಸರ್ಕಾರ ಅವ್ರ ಸಮಸ್ಯೆ ಬಗೆಹರಿಸ್ಬಿಟ್ಟು ಪಾಪ ಉಪಚುನಾವಣೆಯಲ್ಲಿ ಗೆದ್ದು ರಾಜ್ಯ ಗೆಲ್ತೀನಿ ಅಂತ ಬಂದಿದ್ದಾರೆ. ಈಗ ಅದನ್ನು ಅವ್ರು ಸರಿ ಮಾಡಿಸ್ಕೊಂಡ್ರೆ ಸಾಕು. ಪಾಪ ಏನೋ ಬಂದಿದ್ದಾರೆ, ಇನ್ನೂ ಕಾಲಾವಕಾಶ ಇದೆಯಲ್ಲ. ಚುನಾವಣೆ ಹೋರಾಟ ಮಾಡೇ ಮಾಡ್ತೀವಿ ನಾವು. ಯಾವುದೇ ಚುನಾವಣೆ ಯಾವುದೇ ಸಂದರ್ಭದಲ್ಲೂ ಹಿಂಜರಿ ಪ್ರಶ್ನೆ ಇಲ್ಲ. ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಚುನಾವಣೆನ ಸಂಘಟಿತರಾಗಿ 2 ಪಕ್ಷದಿಂದ ಸ್ಪರ್ಧೆ ಮಾಡಿ